ಮೀಸಲಾತಿ ಬೇಡವೇ ಬೇಡ. ದಲಿತ ಮೀಸಲಾತಿಗೆ ಧಿಕ್ಕಾರ. ಗೋವಿ ಕೊರ್ಚ ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ಗೋವಿ ಕೊರ್ಚ ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ಒಳ ಮೀಸಲಾತಿ ಜಾರಿ ಮಾಡುವುದನ್ನು ಕೈ ಬಿಡಬೇಕು. ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದೇ ಮೊನ್ನೆ 1ನೇ ತಾರೀಕು ಆಗಸ್ಟ್ ರಂದು 2024ನೇ ವರ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿಯ ಬಗ್ಗೆ ಆಯಾ ರಾಜ್ಯಗಳಿಗೆ ಅಧಿಕಾರವಿರುತ್ತದೆ ಅಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಒಂದು ಬೋವಿ, ಬಂಜಾರ, ಕೊರಚ, ಕೊರ್ಮ ಮತ್ತು ಇತ್ಯಾದಿ ದಮನಿತ ಸಮುದಾಯಗಳಿಗೆ ಈ ಒಂದು ತೀರ್ಪಿನಿಂದ ಬಹಳಷ್ಟು ಅನ್ಯಾಯ ಆಗ್ತದೆ. ಹಿಂದೆ ಈಗಾಗಲೇ ನಮಗೆ 15% ಪರಿಶಿಷ್ಟ ಜಾತಿಗೆ ಮತ್ತು 7.5% ಪರಿಶಿಷ್ಟ ಪಂಗಡದವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಜಾರಿಗೆ ಇತ್ತು. 1950ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಾತ್ಮಕವಾಗಿ ತಮ್ಮ ಸಂವಿಧಾನದ ರಚನೆಯಲ್ಲಿ ಈ ದಮನಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಯಾರು ವಂಚಿತರಾಗಿದ್ದಾರೆ, ಯಾರು ಸಮಾನರೇ ಇಲ್ಲ ಸಮಾಜದಲ್ಲಿ, ಸಮಾನತೆಗೋಸ್ಕರವಾಗಿ ಮೀಸಲಾತಿಯನ್ನು ನಿರ್ದಿಷ್ಟವಾಗಿ ಸಮುದಾಯಗಳಿಗೆ ಸಿಗಲಿ ಮತ್ತು ಸಾಮಾಜಿಕವಾಗಿ ಇವರು ಮೇಲ್ವರ್ಗಕ್ಕೆ ಬರಲಿ, ಸಾಮಾಜಿಕವಾಗಿ ಸಮಾನತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಬಾಳೆ ಅಂತ ಒಂದು ಮೂಲ ಉದ್ದೇಶವನ್ನು ಗುರಿ ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಧ್ಯೇಯವಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದರು. ಆ ಮೀಸಲಾತಿ ಜಾರಿಗೆ ಬಂದಾಗ ಹಲವಾರು ಸರ್ಕಾರಗಳು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾವೆ. ಇತ್ತಿತ್ತಲಾಗಿ ಸದಾಶಿವ ಆಯೋಗದ ವರದಿಯ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡಿ ಅದರಲ್ಲಿ ಜಾತಿಯಲ್ಲಿ ಜಾತಿ ಒಡೆದಾಡ್ತಕ್ಕಂಥ ಹುನ್ನಾರ ಮತ್ತು ದಲಿತರ ಒಂದು ಒಗ್ಗಾಟವನ್ನು ಮುರಿದಾಳುವಂತ ಒಂದು ಹುನ್ನಾರವನ್ನು ಈ ಸರ್ಕಾರಗಳು ಇಟ್ಟುಕೊಂಡಿದ್ದಾರೆ. ಇಂತಹ ಒಂದು ಕಠೋರವಾದ ಒಂದು ನಿರ್ಧಾರ ತಗೊಂಡಿದ್ದಕ್ಕಾಗಿ ನಮ್ಮ ಎಲ್ಲಾ ವಂಚಿತ ಸಮುದಾಯಗಳು ಇದಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ಮತ್ತು ಬಂದಂತ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಆಯಾ ರಾಜ್ಯಗಳಿಗೆ ಅವಕಾಶಗಳಿವೆ ಅಂತೇಳಿ ಎಲ್ಲಿ ಜಾತಿಯ ಆಧಾರದ ಮೇಲೆ ಯಾವುದೂ ಮಾತು ಹೇಳಿಲ್ಲ. ಅದಕ್ಕಾಗಿ ಒಳಪಂಗಡ ಮತ್ತು ಒಳ ಮೀಸಲಾತಿ ಜಾರಿಗೆ ಬೇಡ. ನಮ್ಮ ಸಮುದಾಯದೊಳಗೆ ಈಗಾಗಲೇ ಕೊಟ್ಟಂತ ಮೀಸಲಾತಿಯಲ್ಲಿ ಸಂವಿಧಾನಾತ್ಮಕವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಸಂಪೂರ್ಣ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವುದು ಸಂವಿಧಾನದ 341ನೇ ಆರ್ಟಿಕಲ್ ಪ್ರಕಾರ ಯಾವುದೇ ಒಂದು ಒಳ ಮೀಸಲಾತಿ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಕ್ಕಾಗಿ ನಾವು ಅದಕ್ಕೆ ಒಂದು ಗೌರವ ಕೊಡ್ತೀವಿ. ಆದರೆ ನಮ್ಮ ಸಮುದಾಯ ವಂಚಿತರಾಗುವುದರಿಂದ ನಾವು ಈ ಒಂದು ಅರ್ಜಿಯನ್ನ ಪುನರ್ ಪರಿಶೀಲನಾ ಅರ್ಜಿಯನ್ನು ನಮ್ಮ ಸಂಘದ ವತಿಯಿಂದ ನಾವು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯದ ಮತ್ತು ಘನವೆತ್ತ ರಾಜ್ಯಪಾಲರಿಗೂ ಕೂಡ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬಾರದು. ಸದಾಶಿವ ಆಯೋಗ ವೈಜ್ಞಾನಿಕವಾದಂಥದ್ದು, ನಾಗಮೋಹನ್ ದಾಸ್ ಅಂತ ಆಯೋಗ ಕೂಡ ವರದಿ ತಗೊಂಡಿದ್ದಾರೆ, ಅದು ಕೂಡ ಚಾಲನೆ ಇಲ್ಲ.